ಉತ್ತರ ಕನ್ನಡದ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಶೋಧ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾವ ಕಾರಣಕ್ಕೆ ಅನ್ನೋದರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಕಾರ್ಯಾಚರಣೆ ಸ್ಥಗಿತ ನಿರ್ಧಾರಕ್ಕೆ ಜಿಲ್ಲಾಡಳಿತ ಬಂದಿದೆ. ನಿನ್ನೆಯಿಂದ ಕೂಡ ಈ ಬಗ್ಗೆ ಸುದ್ದಿ ಹಬ್ಬಿತ್ತು. ಸಂಜೆ ವೇಳೆಗೆ ಕಾರ್ಯಾಚರಣೆ ಸ್ಥಗಿತವಾಗುವಂತಹ ಸಾಧ್ಯತೆ ಈ ಕ್ಷಣಕ್ಕೆ ದಟ್ಟವಾಗಿದೆ. ಗಂಗಾವಳಿ ನದಿ ನೀರಿನ ವೇಗ ಹೆಚ್ಚಾಗ್ತಾನೆ ಇದೆ. ಮತ್ತಲ್ಲಿ ಕಾರ್ಯಾಚರಣೆ ಮಾಡೋಕೆ ಹೋದವರು ಎಲ್ಲರೂ ಅಪಾಯಕ್ಕೆ ಸಿಕ್ಕಾಕೊಳ್ತಾ ಇದ್ದಾರೆ. ಒಂದು ಎಕ್ಸಾಂಪಲ್ ಈಶ್ವರ್ ಮಲ್ಪೆ ಅವರು ಕಾರ್ಯಾಚರಣೆ ವೇಳೆ ಲಾರಿ ಹಾಗೂ ದೇಹಕ್ಕೆ ಸಂಬಂಧಪಟ್ಟಂತೆ ಎಷ್ಟೇ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿದ್ರು ಮಣ್ಣು ಕಲ್ಲು ಬಂಡೆ ಕಲ್ಲುಗಳು ಬಿದ್ದಿರೋದ್ರಿಂದ ಏನೂ ಗೋಚರಿಸ್ತಾ ಇಲ್ಲ ಅಲ್ಲಿ. ಸೊ ಕಾರ್ಯಾಚರಣೆ ನಡೆಸೋದು ರಿಸ್ಕಿ ಅಂತ ಹೇಳಿ ಸೇನೆಯ ತಜ್ಞರು ಕೂಡ ಡೆಲ್ಲಿಯಿಂದ ಬಂದವರು ಕೂಡ ಅದೇ ಅಭಿಪ್ರಾಯವನ್ನು ಪಟ್ಟಿದ್ರು. ಸೊ ಎಲ್ಲ ಅಭಿಪ್ರಾಯಗಳನ್ನು ಪರಿಗಣಿಸಿ ಜಿಲ್ಲಾಡಳಿತ ಶೋಧ ಕಾರ್ಯಾಚರಣೆಯನ್ನು ನಿಲ್ಲಿಸ್ತಾ ಇದೆ. ಇದು ತಾತ್ಕಾಲಿಕವೋ ಅಥವಾ ಅನಿರ್ದಿಷ್ಟ ಅವಧಿಯೋ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕಾಗಿದೆ. ನಿನ್ನೆನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ರಿಸ್ಕ್ ಕಾರಣ ಆಗಿತ್ತು. ಈಶ್ವರ್ ಮಲ್ಪೆ ತಂಡ ಅಲ್ಲಿಗೆ ಹೋಗಿ ಅಪಾಯದಲ್ಲಿ ಸಿಕ್ಕಾಕೊಂಡು ಇನ್ನೊಂದು ಅನಾಹುತ ಆಗುತ್ತಾ ಅನ್ನುವಂತಹ ಆತಂಕವನ್ನು ಎದುರಿಸಿತ್ತು. ಆಚರಣೆಯನ್ನು 13 ದಿನದಿಂದ ನಿರಂತರವಾಗಿ ಮಾಡಲಾಗ್ತಾ ಇತ್ತು. ಅದರಲ್ಲಿಯೂ ಗಂಗಾವಳಿ ನದಿಯ ಭಾಗದಲ್ಲಿ 3 ಶವಕ್ಕಾಗಿ ಶೋಧ ಕಾರ್ಯ ನಡೀತಾ ಇತ್ತು. ಅಂಥದ್ರಲ್ಲಿ ಮಲ್ಪೆ ಈಶ್ವರ್ ನೇತೃತ್ವದ ಒಂದು ತಂಡ ಸ್ಕೂಬಾ ಡೈವ್ ಮಾಡುವ ಮೂಲಕ ಈ ಭಾಗದಲ್ಲಿ 2 ದಿನದಿಂದ ಕಾರ್ಯಾಚರಣೆ ಮಾಡ್ತಾಯಿದ್ರು. ಆದರೆ ಆ ಕಾರ್ಯಾಚರಣೆಯೂ ಕೂಡ ವಿಫಲವಾಗಿರುವಂಥದ್ದು ನೀವು ನೋಡ್ಬೋದು. ಈ ಭಾಗದಲ್ಲೇ ಈಗಾಗಲೇ ಒಂದು 8 ಬೋಟ್ಗಳು ಈಗ ಆ ಕಾರ್ಯಾಚರಣೆಗೆ ಹೋಗಿದ್ವು. ಅವೆಲ್ಲವೂ ಕೂಡ ಮರಳಿ ಬಂದಿರುವಂಥದ್ದು. ಇನ್ನು ಸ್ಕೂಬಾ ಡೈವ್ ಮಾಡಿದಾಗ ಆ ಭಾಗದಲ್ಲಿ ಹೆಚ್ಚಿನ ಕಲ್ಲುಗಳಿದ್ದಾವೆ, ಆಲದ ಮರವು ಸಿಕ್ಕಿರುವಂಥದ್ದು. ಆದರೆ ಒಳಭಾಗದಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀರಿನ ಕರೆಂಟ್ ಬಹಳಷ್ಟು ಹೆಚ್ಚಿರೋದ್ರಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾಯಿತ್ತು. ನಿನ್ನೆ ಕೂಡ 3 ಕಡೆ ಪಾಯಿಂಟನ್ನು ಮಾಡಲಾಗಿತ್ತು. ಆ ಪಾಯಿಂಟಲ್ಲಿ ಹೋದಾಗಲೂ ಕೂಡ ಇದೇ ಒಂದು ಸಮಸ್ಯೆ ಎದುರಾಗಿರುವಂಥದ್ದು. ಅಂಥದ್ರಲ್ಲಿ ನಿರಂತರವಾಗಿ ಸ್ಕೂಬಾ ಡೈವ್ ಮಾಡಿದ್ದಾರೆ. ಸುಮಾರು 14 ಬಾರಿ ಸ್ಕೂಬಾ ಡೈವ್ಗಳನ್ನು ಮಾಡಿದ ಮೂಲಕವೂ ಕೂಡ ಅಲ್ಲಿಯ ಅರ್ಜುನ್ ಅವರು ಇರ್ಬೋದು, ಲೋಕೇಶ್ ಅವರು ಇರ್ಬೋದು, ಜಗನ್ನಾಥ್ ಅವರು ಇರ್ಬೋದು, ಅವರ ಶವಶೋಧಕ್ಕೆ ವಿಘ್ನ ಎದುರಾಗಿರುವಂಥದ್ದು. ಹೀಗಾಗಿ ಈಗ ನಿಲ್ಲಿಸಲಾಗಿರುವಂಥದ್ದು ನೀವು ನೋಡ್ಬೋದು. ಆ ಭಾಗದಲ್ಲಿ ಗಂಗಾವಳಿಯ ನದಿ ನೀರು ಹರಿತಾ ಇರುವಂಥದ್ದು. ಮಧ್ಯದಲ್ಲಿ ಏನು ಗುಡ್ಡ ಇದೆ, ಆ ಗುಡ್ಡ ಭೂಕುಸಿತದಿಂದ ಅದನ್ನಾಗಿ ಕ್ರಿಯೇಟ್ ಆಗಿರುವಂಥದ್ದು. ಅದೇ ಭಾಗದಲ್ಲಿ ಈಗ ಟ್ರಕ್ ಇರಬಹುದು ಮತ್ತು 3 ಜನ ಶವವೂ ಕೂಡ ಇರ್ಬೋದು ಅಂತ ಈಗ ಶಂಕಿಸಿರುವಂಥದ್ದು. ಆದರೆ ಅಲ್ಲಿ ಒಳಭಾಗದಲ್ಲಿ ಶವವನ್ನಾಗಲಿ ಅಥವಾ ಟ್ರಕ್ಗಳನ್ನಾಗಲಿ ತೆಗಿಲಿಕ್ಕೆ ಯಾವುದೂ ಸಾಕಾಗ್ತಾ ಇಲ್ಲ. ಯಾಕಂತಂದರೆ ಒಂದು ಕಡೆ ಮಡ್ಡು ಬರ್ತಾ ಇದೆ, ಇನ್ನೊಂದು ಕಡೆ ದೊಡ್ಡ ದೊಡ್ಡ ಕಲ್ಲುಗಳಿದ್ದಾವೆ. ಜೊತೆಗೆ ಆ ಅಂಗಡಿಯ ಪಕ್ಕದಲ್ಲಿದ್ದ ಆಲದ ಮರ ಏನಿದೆ ಅದು ಉರುಳಿ ಬಿದ್ದು ಈ ಭಾಗದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಮೇಲ್ಭಾಗದಲ್ಲಿ ಇರುವಂಥದ್ದು. ಅದರ ಕೆಳಗಡೆ ಕಲ್ಲುಗಳಿದ್ದಾವೆ, ಅದ್ರ ಕೆಳಗೆ ಮಣ್ಣಿದೆ, ಮಣ್ಣಿನ ಕೆಳಭಾಗದಲ್ಲಿ ಮತ್ತೆ ಕಲ್ಲು ಮತ್ತು ಟ್ರಕ್ಗಳು ಇರುವಂಥದ್ದು. ಹೀಗಾಗಿ ಒಂದು ರೀತಿ ಒಂದು ದೊಡ್ಡ ಗುಡ್ಡವೇ ನಿರ್ಮಾಣವಾಗಿದೆ. ಈ ಗುಡ್ಡದಲ್ಲಿ ಈ ಹರಿಯುತ್ತಿರುವ ನದಿಯಲ್ಲಿ ಸಂಪೂರ್ಣವಾಗಿ ಸ್ಥಗಿತವನ್ನು ಮಾಡ್ತಾ ಇರುವಂಥದ್ದು. ಸ್ಕೂಬಾ ಡೈವರ್ಸ್ ಏನು ಮಲ್ಪೆಯಿಂದ ಬಂದಿದ್ದರು ಅವರೆಲ್ಲರೂ ಕೂಡ ಇವತ್ತು ಕಾರ್ಯಾಚರಣೆಯನ್ನು ಸ್ಥಗಿತ ಮಾಡಿದ್ದಾರೆ. ಈಗಾಗಲೇ ಅವರು ಕೂಡ ಹೇಳ್ತಾ ಇದ್ರು, ಸಾಕಷ್ಟು ಮಣ್ಣು ಮತ್ತು ಆ ಭಾಗದಲ್ಲಿರುವಂಥ ಮಡ್ಡು ಏನಿದೆ ಮತ್ತು ನೀರಿನ ಫೋರ್ಸ್ ಏನಿದೆ ಅಲ್ಲಿ ನಾವು ಎಷ್ಟೇ ಡೈವ್ ಮಾಡಿದರೂ ಕೂಡ ಕೆಳಭಾಗಕ್ಕೆ ತಲುಪಲಿಕ್ಕೆ ಆಗ್ತಾಯಿಲ್ಲ. ಹೀಗಾಗಿ ಪದೇ ಅಡಚಣೆ ಆಗ್ತಾಯಿದೆ. ನಾವು ಇಷ್ಟೆಲ್ಲ ಕಾರ್ಯಾಚರಣೆ ಮಾಡಿದಾಗ ಈ ರೀತಿಯ ಸಮಸ್ಯೆಗಳಾಗಿರಲಿಲ್ಲ, ಆದರೆ ಇದೀಗ ಮತ್ತೆ ಸಮಸ್ಯೆಗಳಾಗಿದ್ದಾವೆ. ಮತ್ತು ಇಲ್ಲಿ ಈ ಭಾಗದಲ್ಲಿ ಅಷ್ಟು ಸುಲಭಕ್ಕೆ ನಾವು ಕಾರ್ಯಾಚರಣೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳಿರುವಂಥದ್ದು. ಹೀಗಾಗಿ ಈಗ ಸದ್ಯದ ಮಟ್ಟಿಗೆ ಸಂಪೂರ್ಣವಾಗಿ ಇಲ್ಲಿನ ಶೋಧ ಕಾರ್ಯವನ್ನು ಕೈಬಿಟ್ಟಿರುವಂಥದ್ದು. ಇನ್ನು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ, ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಮತ್ತೊಮ್ಮೆ ಒಂದು ಸಭೆಯನ್ನು ಕರೆದು ಮುಂದೇನು ಅನ್ನುವಂತಹ ತೀರ್ಮಾನವನ್ನು ಕೂಡ ಕೈಗೊಳ್ಳಲಿದ್ದಾರೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.